ಅತನಿ ಅಂತ ಕೇಳಿದಾಗ ಬರೀ ನೆನಪಾಗೋದು ಒಂದು ಊರಲ್ಲ, ಮೈ ಎಮೋಷನ್ಸ್, ಮೆಮೊರೀಸ್, ಫೀಲಿಂಗ್ಸ್, ಫ್ಲಾಶ್ ಬ್ಯಾಕ್ಸ್. ನಮ್ಮೂರಿಂದ ಚಿಕ್ಕ ವಯಸ್ಸಿನಲ್ಲಿ ಅವ್ವನ್ ಜೊತೆ ಸಂತಿಗೆ ಅತನಿಗೆ ಬಂದಾಗ ಒಮ್ಮಾದ್ರೂ ಈ ಅತನಿನ ಕಂಪ್ಲೀಟ್ ಆಗಿ ನೋಡ್ಬೇಕನ್ನೋ ಆಸೆ. ಹಂಗಾದ್ರೆ ಅತನಿ ಒಳಗಡೆ ಏನೈತಪ್ಪ ಅಂತ ಕೇಳ್ತೀರಣ. ಇಲ್ಲಿ ಹದಿಹರಿಯದ ವಯಸ್ಸಿನ ಮನಸ್ಸುಗಳಿಗೆ ನೆನಪುಗಳನ್ನ ತುಂಬಿರುವತ್ತ ಹಲವಾರು ಸ್ಕೂಲು ಕಾಲೇಜುಗಳಿವೆ. ಹಸಿದು ಬಂದವರಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ತಿಂಡಿ ತಿನಿಸುಗಳು ಸಿಗುತ್ತವೆ. ಕಾಲೇಜ್ ಹುಡುಗರಿಗೆ ಕಾಲೇಜ್ ಬಂಕ್ ಮಾಡಿ ಟೈಮ್ ಪಾಸ್ ಮಾಡೋಕೆ ಪಾರ್ಕು ಮತ್ತು ಬಸ್ ಸ್ಟ್ಯಾಂಡ್ ಕೈ ಮಾಡಿ ಕರೀತವೆ. ಓದಿ ಹೆಸರು ಮಾಡ್ಬೇಕನ್ನೋ ವಿದ್ಯಾರ್ಥಿಗಳಿಗೆ ಜ್ಞಾನ ಭಂಡಾರಗಳು ತುಂಬಿ ತುಳುಕುತ್ತಿವೆ. 109 ಹಳ್ಳಿಗಳಿಂದ ಆವೃತವಾಗಿರ್ತಕ್ಕಂಥ ನನ್ನ ಈ ಅತನಿಯಲ್ಲಿ ಭಕ್ತಿ ಅಂತ ಬಂದವರಿಗೆ ಕೈ ಮಾಡಿ ಕರೆಯುವಂತಹ ದೇವಸ್ಥಾನಗಳನ್ನ, ಪ್ರವಾಸಕ್ಕೆ ಅಂತ ಬಂದವರಿಗೆ ಐತಿಹಾಸಿಕ ಸ್ಥಳಗಳನ್ನ, ನೇಚರ್ ಅಂತ ಬಂದವರಿಗೆ ಕೃಷ್ಣಾ ನದಿಯ ತೀರದ ಸಪ್ತ ಸಾಗರದಂತಹ ಬಣಗಳನ್ನ ತನ್ನ ಮಡಿಲಿನಲ್ಲಿ ಹೊತ್ತಿರೋ ಸ್ವರ್ಗ ನನ್ನ ಈ ಅತನಿ.